ಅಮೆರಿಕಾದ ವಲಸೆ ನೀತಿ ಮತ್ತು ಕೋಸ್ಟಾರಿಕಾದ ತಾತ್ಕಾಲಿಕ ತಾಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಲವಂತದ ವಲಸೆ ನಿಲ್ಲಿಸಲು ತೆಗೆದುಕೊಂಡ ಕ್ರಮಗಳ ಅಡಿಯಲ್ಲಿ ಟ್ರಂಪ್ ಆಡಳಿತವು ಈಗ ಅಮೆರಿಕೆಯಿಂದ ನೇರವಾಗಿ ವಲಸಿಗರನ್ನು ಅವರ ತವರು ದೇಶಗಳಿಗೆ ಕಳುಹಿಸುವ ಬದಲು ಮೂರನೇ ದೇಶಗಳಿಗೆ ವಲಸಿಗರನ್ನು ಸಾಗಿಸುತ್ತಿದೆ. ಇತ್ತೀಚಿನದ್ದಾಗಿ ಕೇಂದ್ರ ಅಮೆರಿಕಾದ ದೇಶವಾದ ಕೋಸ್ಟಾರಿಕಾ ಅಮೆರಿಕಾದಿಂದ ಬರುವ ವಲಸಿಗರಿಗೆ ತಾತ್ಕಾಲಿಕ ತಾಣವಾಗಿ ಸೇವೆ ಸಲ್ಲಿಸಲು ಒಪ್ಪಿಕೊಂಡಿದೆ. ಇದರಲ್ಲಿ ಭಾರತದ ಮತ್ತು ಮಧ್ಯ ಏಷ್ಯಾದ ಭಾಗಗಳ ವಲಸಿಗರು ಸೇರಿದ್ದಾರೆ. ಕೋಸ್ಟಾರಿಕಾ ಹೇಳಿರುವಂತೆ ಮೊದಲ 200 ವಲಸಿಗರ ಗುಂಪು ಇಂದು ರಾಜಧಾನಿ ಸಾನ್ ಹೊಸೆಯಲ್ಲಿ ಭೂಮಿ ತಲುಪುತ್ತದೆ. ಅವರಲ್ಲಿ ಎಷ್ಟು ಮಂದಿ ಭಾರತೀಯರು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಕೋಸ್ಟಾರಿಕಾದಲ್ಲಿ ಇಳಿಯುತ್ತಿದ್ದಂತೆ ವಲಸಿಗರನ್ನು ತಾತ್ಕಾಲಿಕ ವಲಸಿಗ ಸಂರಕ್ಷಣಾ ಕೇಂದ್ರಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಒಂದು ಉದ್ದೀರ್ಘ ಪರಿಶೀಲನಾ ಪ್ರಕ್ರಿಯೆ ನಡೆಯುತ್ತದೆ. ನಂತರ ಈ ವ್ಯಕ್ತಿಗಳನ್ನು ಅವರ ತವರು ದೇಶಗಳಿಗೆ ಕಳುಹಿಸಲಾಗುತ್ತದೆ. ಅಮೆರಿಕಾದಿಂದ ನೆರವಿನೊಂದಿಗೆ ನಡೆಯುತ್ತಿರುವ ಈ ಹಿಂದಿರುಗಿಸುವ ಪ್ರಕ್ರಿಯೆಯನ್ನು ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ IOM ಅಥವಾ ಯುನೈಟೆಡ್ ನೇಷನ್ ವಲಸೆ ಸಂಸ್ಥೆ ನೋಡಿಕೊಳ್ಳುತ್ತಿದೆ. ಕೋಸ್ಟಾರಿಕಾದಲ್ಲಿ ವಾಸಿಸುವ ಅವಧಿಯಲ್ಲಿ ವಲಸಿಗರ ಹಿತಚಿಂತನೆಗಳಿಗೆ ಈ ಸಂಸ್ಥೆ ನೋಡಿಕೊಳ್ಳುತ್ತದೆ. ಇನ್ನು ಕೋಸ್ಟಾರಿಕಾ ಈ ಪ್ರದೇಶದಲ್ಲಿ ಭಾರತದ ವಲಸಿಗರ ತಾತ್ಕಾಲಿಕ ತಾಣವಾಗಲು ಒಪ್ಪಿಗೆಯಾದ ಇತ್ತೀಚಿನ ರಾಷ್ಟ್ರವಾಗಿದೆ. ಇದರ ಹಿಂದೆ ಪನಾಮಾ, ಎಲ್ ಸಲ್ವಡಾರ್ ಮತ್ತು ಗುಟೆಮಾಲಾ ಇದೇ ಕೆಲಸಕ್ಕೆ ಸಹಕರಿಸಿದ್ದವು. ಅಮೆರಿಕಾದಿಂದ ಭಾರತದ ವಲಸಿಗರನ್ನು ತ್ವರಿತವಾಗಿ ಹಿಂತಿರುಗಿಸುವ ಈ ಪ್ರಯತ್ನದ ಹಿಂದೆ ದೆಹಲಿ ಮತ್ತು ವಾಷಿಂಗ್ಟನ್ ಡಿಸಿ ನಡುವಿನ ಉನ್ನತ ಮಟ್ಟದ ಮಾತುಕತೆಗಳು ನಡೆದಿವೆ. ಈಗಾಗಲೇ 332 ಭಾರತೀಯರನ್ನು ಒಳಗೊಂಡ 3 ಗುಂಪುಗಳು ಭಾರತಕ್ಕೆ ಹಿಂತಿರುಗಿವೆ. ಇದರೊಂದಿಗೆ ಡೊನಾಲ್ಡ್ ಟ್ರಂಪ್ ಅವರ ಸಮೀಪ ನಿಂತು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಮಾನ್ಯ ಭಾರತೀಯ ವಲಸಿಗರನ್ನು ಹಿಂದಿರುಗಿಸಲು ಭಾರತ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ವಾಲ್ಲ